ಈ ಪ್ರಕರಣಕ್ಕೂ ವಿನಯ್ ಕುಲಕರ್ಣಿ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದರಲ್ಲಿ ರಾಜಕೀಯ ಷಡ್ಯಂತ್ರವಾಗಿ ವಿನಯ್ ಕುಲಕರ್ಣಿಯನ್ನ ಸಿಕ್ಕಾಕಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ. ಸಾಕಷ್ಟು ಸಾಕ್ಷಿಗಳು ದಾಖಲೆಗಳ ಸಮೇತ ಸಾಕ್ಷ್ಯಗಳ ಸಮೇತ ಕೋರ್ಟ್ನಲ್ಲಿ ತಪ್ಪಿತಸ್ಥರು ಯಾರ್ಯಾರಿದ್ದಾರೋ ಅದರ 16 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂತಂತಂದ್ರೆ ಈ ಪ್ರಕರಣಕ್ಕೆ ಮುನ್ನಡೆ ಆತಂತ ಅಂದ್ರೆ ಬಿಜೆಪಿ ಪಕ್ಷದವರು ಅಧಿಕಾರಕ್ಕೆ ಬಂದ್ರೆ ಸಾಕ್ಷಿ ನಾಶ ಪಡಿಸುವಂತಹ ಒಂದು ಗಂಭೀರ ಆರೋಪದಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಈ ಪ್ರಕರಣದಲ್ಲಿ ಇವ್ರ ಪಾತ್ರ ಇಲ್ಲ ಅಂದ್ರೆ ಅವ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿಸಿದ್ರು? ಬಸವರಾಜ್ ಮುತ್ತಿಗೆ ಏನಿದ್ದಾರೆ ಅವ್ರ ಜೊತೆ ಸಾಕಷ್ಟು ಬಾರಿ ಫೋನಲ್ಲಿ ಮಾತುಕತೆ ಮಾಡಿದ್ದಾರೆ. ವರ್ಷ ಅಂತಿರಲ್ಲ, ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರೋವರೆಗೂ ಅಂತ. ಪ್ರಿಯ ವೀಕ್ಷಕರೇ, ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಅದರ ವಿಷಯ ಕುರಿತಾಗಿ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಹಾಗೂ ರೈತ ಹೋರಾಟಗಾರರಾದ ಬಸವರಾಜ್ ಕೊರೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಈ ವಿಷಯದ ಕುರಿತು ಮಾತನಾಡಿಸೋಣ. ಸರ್, ಈಗ ನೀವು ಸತತವಾಗಿ 10 ವರ್ಷ ಕಾಲ ಹೋರಾಟ ಮಾಡ್ಕೊಂಡು ಬಂದ್ರಿ, ಯಾವ ರೀತಿ ಅನ್ಸತ್ತೆ ಸರ್ ತಮ್ಮ ಶಿಕ್ಷೆ? ನಾನು ಹೇಳಿದ್ನಲ್ಲ, ಇಂತಹ ಒಂದು ಐತಿಹಾಸಿಕ ಪ್ರಕರಣದಲ್ಲಿ ಎಷ್ಟು ಜನ ಯಾರ್ಯಾರು ಇದರಲ್ಲಿ ಭಾಗಿಯಾಗಿ ಹೋರಾಟ ಮಾಡಿದ್ರು. ಯೋಗೇಶ್ ಗೌಡ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಯೋಗೇಶ್ ಗೌಡ್ರ ಸಾವಿಗೆ ನ್ಯಾಯ ಸಿಗಬೇಕು. ಜಿಲ್ಲಾ ಪಂಚಾಯತಿ ಒಬ್ಬ ಸದಸ್ಯ ಕಾನೂನಿನ ಅಡಿಯಲ್ಲಿ, ದೇಶದ ಕಾನೂನಿನ ಅಡಿಯಲ್ಲಿ ಇಲ್ಲಿ ಚುನಾವಣೆಯನ್ನು ಗೆದ್ದು ಬಂದಂತ ಒಬ್ಬ ಜಿಲ್ಲಾ ಪಂಚಾಯತಿಯ ಸದಸ್ಯ ಸೇಫ್ ಇಲ್ಲ ಅಂತ ಕೇಳಿದ್ರೆ, ಅವನ ಜೀವನೇ ಸೇಫ್ ಇಲ್ಲ ಅಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಈ ಹೋರಾಟ ಆರಂಭ ಮಾಡಿದ್ವಿ ನಾವು ಅಂದಿನ ದಿನದಲ್ಲಿ. ಇವತ್ತು 10 ವರ್ಷಗಳ ನಿರಂತರ ಹೋರಾಟದ ಆದ ಮೇಲೆ ಕಾನೂನು ಹೋರಾಟ, ಬೀದಿಗಿಳಿದು ಹೋರಾಟ, ನಾನ್ ಒಬ್ನೇ ಹೋರಾಟ ಮಾಡಿಲ್ಲ. ನನ್ನ ಜೊತೆ ಸುಮಾರು ಜನ ಸೇರ್ಕೊಂಡು ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡೆ. ಅದಲ್ಲದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಕೂಡ ಬೀದಿಗಿಳಿದು ಹೋರಾಟ ಮಾಡಿದರ ಫಲವಾಗಿ ಇವತ್ತು ಈ ಒಂದು ಐತಿಹಾಸಿಕ ತೀರ್ಪು ಬಂದಿದೆ. ತಪ್ಪಿತಸ್ಥರು ಯಾರ್ಯಾರಿದ್ದಾರೋ ಅದರ 16 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಹಾಗೂ ಒಬ್ಬರು ಪೊಲೀಸ್ ಅಧಿಕಾರಿಗೆ 7 ವರ್ಷಗಳ ಶಿಕ್ಷೆ ಆಗಿದೆ. ಇದರಿಂದ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಒಂದು ಇಂತಹ ಐತಿಹಾಸಿಕ ಪ್ರಕರಣದ ಹೋರಾಟದಲ್ಲಿ ಭಾಗಿಯಾದೆ ಅನ್ನುವಂತ ಹೆಮ್ಮೆ ನನಗಿದೆ. ಎಲ್ಲೋ ಒಂದು ರೀತಿ ಸರ್, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂತಂತಂದ್ರೆ ಈ ಪ್ರಕರಣಕ್ಕೆ ಮುನ್ನಡೆ ಆತಂತ ಅನಿಸ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ, ಅವಾಗ ಒಂದು ವಿಷಯ ನಿಮ್ಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ ಅಂತ ಇರೋದಿಲ್ಲ. ಸರ್ಕಾರ ಜನಸಾಮಾನ್ಯರ ಸರ್ಕಾರ. ಅದು ಚುನಾವಣೆಗಳಿಗೆ ಮಾತ್ರ ಬಿಜೆಪಿ, ಕಾಂಗ್ರೆಸ್, JDS ಚುನಾವಣೆಗಳು ಮುಗಿದ ಮೇಲೆ ಮುಗೀತು. ಸೊ ಅಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು 2018ರ ಚುನಾವಣೆಯಲ್ಲಿ, ವಿಧಾನಸಭೆಯ ಚುನಾವಣೆಯ ಈ ಪ್ರಚಾರಾರ್ಥವಾಗಿ ಬಂದಾಗ ಅವರು ಹೇಳಿದ್ರು, ನಾವು ಅಂದ್ರೆ ಬಿಜೆಪಿ ಪಕ್ಷದವರು ಅಧಿಕಾರಕ್ಕೆ ಬಂದ್ರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಈ ಒಂದು ಪ್ರಕರಣವನ್ನ CBIಗೆ ವಹಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡ್ರು. ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಜನಸಾಮಾನ್ಯರ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಅಧಿಕಾರ ತೆಗೆದುಕೊಂಡ ಮೇಲೆ ಅವರು ಈ ಪ್ರಕರಣವನ್ನ ಕೊಟ್ಟ ಮಾತಿನಂತೆ ನಡ್ಕೊಂಡ್ರು, CBIಗೆ ವಹಿಸಿದ್ರು. ಅವರು CBIಗೆ ವಹಿಸಿದ್ರಿಂದ CBI ಬಂತು. CBI ಚೆನ್ನಾಗಿ ಇದರಲ್ಲಿ, ಈ ಪ್ರಕರಣದಲ್ಲಿ ಒಂದು ಎಲ್ಲೂ ಕೂಡ ಒಂದು ಎಳೆನೂ ಕೂಡ ಬಿಡದಂಗೆ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರು ಯಾರ್ಯಾರಿದ್ರು ಅವ್ರು ಎಲ್ಲರನ್ನ ದಾಖಲೆಗಳ ಸಮೇತ, ಸಾಕ್ಷ್ಯಗಳ ಸಮೇತ ಕೋರ್ಟ್ನಲ್ಲಿ ಹಾಜರು ಮಾಡಿ, ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಿಚಾರಣೆ ನಡೆದು ವಾದಗಳನ್ನ ಆಲಿಸಿದ ಮೇಲೆ, ವಾದ ಪ್ರತಿವಾದಗಳನ್ನ ನ್ಯಾಯಾಲಯ ಆಲಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಅವ್ರಿಗೆಲ್ರಿಗೂ ಶಿಕ್ಷೆ ಪ್ರಕಟ ಮಾಡಿದ್ದಾರೆ. ಒಂದ್ ಕಡೆ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸರ್, ಈ ಪ್ರಕರಣಕ್ಕೂ ವಿನಯ್ ಕುಲಕರ್ಣಿ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದರಲ್ಲಿ ರಾಜಕೀಯ ಷಡ್ಯಂತ್ರವಾಗಿ ವಿನಯ್ ಕುಲಕರ್ಣಿಯನ್ನ ಸಿಕ್ಕಾಕಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಸರ್, ನಾನು ಆ ವಿಷಯವಾಗಿ ಏನು ಹೇಳಕ್ ಬಯಸೋದಿಲ್ಲ. ಸೊ ಪ್ರತಿಭಟಿಸುವಂತ ಅಧಿಕಾರ ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ, ಅವರ ಪಾತ್ರ ಇಲ್ಲ ಅಂದಿದ್ರೆ ಅದನ್ನ ಕೋರ್ಟಲ್ಲಿ ಅವರು ಪ್ರೂವ್ ಮಾಡಿಬಿಡ್ತಿದ್ರು. ಕೋರ್ಟಲ್ಲಿ ಅವರ ಪಾತ್ರ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಅವಕಾಶಗಳಿದ್ದು, ಯಾವ್ಯಾವ ದಾಖಲೆಗಳು, ಸಾಕ್ಷ್ಯಗಳಿದಾವಲ್ಲ, ಅಲ್ಲಿ ಅವು ಸುಳ್ಳು ಅಥವಾ ಅವ್ರ ಪಾತ್ರ ಇಲ್ಲ ಅಂತ ಹೇಳಕ್ಕೆ ಸಾಕಷ್ಟು ಅವಕಾಶಗಳಿದ್ದು. ಅವರ ಪಾತ್ರ ಮೇಲೆ ಕಂಡು ಬಂದಿದೆ. ಸಾಕ್ಷಿಗಳಿಗೆ ದುಡ್ಡು ಕೊಟ್ಟು ಸಾಕ್ಷಿ ನಾಶ ಪಡಿಸುವಂತಹ ಒಂದು ಗಂಭೀರ ಆರೋಪದಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತೆ.
ನೀವು ಕೂಡ ನೋಡಿದಿರಿ, ನಿಮ್ಮ ಟಿವಿಯಲ್ಲೂ ಕೂಡ ಬಂದಿದೆ. 9 ತಿಂಗಳ ಕಾಲ ಅವರು ಈ ಪ್ರಕರಣದಲ್ಲಿ ಆರೋಪಿಯಾಗಿ ಹೋಗಿ ಸುಪ್ರೀಂ ಕೋರ್ಟ್ ಇಂದ ಬೇಲ್ ತಗೊಂಡು ಬಂದ ಮೇಲೆ ಟ್ರಯಲ್ ನಡೆಯುವಾಗ ಸಾಕ್ಷಿಗಳಿಗೆ ದುಡ್ಡು ಕೊಡುವಾಗ ಅವ್ರ ಹಿಂಬಾಲಕರೆಲ್ಲ ಸಿಕ್ಕಾಕೊಂಡು ಇವ್ರು ಬೇಲ್ ಕ್ಯಾನ್ಸಲ್ ಆಗಿ ವಾಪಸ್ ಜೈಲ್ಗೆ ಹೋಗ್ತಾರೆ ಇವರು. ಅದು ಸಾಕ್ಷಿ ಅಲ್ವಾ? ಅದಕ್ಕಿಂತ ಮುಂಚೆ ಗುರುನಾಥ ಗೌಡರ ಮನೆಯಲ್ಲಿ ಸಂಧಾನಕ್ಕೆ ಒಬ್ಬ ಡಿವೈಎಸ್ಪಿ ಅಧಿಕಾರಿನ ಸಂಧಾನಕ್ಕೆ ಕಳಿಸಿ ಗುರುನಾಥ ಗೌಡರನ್ನ ಮಹೇಶ್ ಶೆಟ್ಟರ್ ಮನೆಯಲ್ಲಿ ಕೂತು ಮಾತಾಡುವಂತ ಸಂಧಾನ ಮಾಡುವಂತ ಒಂದು ಕೆಲಸ ಮಾಡ್ತಾರ. ಇವ್ರ ಪಾತ್ರ ಇಲ್ಲಾಂದ್ರೆ ಸಂಧಾನಕ್ಕೆ ಹಾಕೋದ್ರಲ್ಲಿ ವಿನಯ್ ಕುಲಕರ್ಣಿ ಅವರು, ಅದು ಸಾಕ್ಷಿ ಅಲ್ವಾ? ಅದಲ್ಲದೇನೆ ಸಾಕಷ್ಟು ಸಾಕ್ಷಿಗಳು ಇಲ್ಲಿ ಧಾರವಾಡ 4ನೇ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಈ ಪ್ರಕರಣದ ಟ್ರಯಲ್ ನಡೆಯುವಾಗ ಅಲ್ಲಿ ಇದ್ದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರನ್ನ, ಒಬ್ಬ ಮಹಿಳೆ ಬಹಳ ಚೆನ್ನಾಗಿ ಆ ಕೇಸನ್ನು ನಡೆಸ್ತಾ ಇದ್ರು ಅವರು, ಶ್ರೀಮತಿ ಶೈಲಜಾ ಅಂಗಡಿ ಅನ್ನಂತ ಒಬ್ಬ ಮಹಿಳೆ, ಅವರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು. ಅವರನ್ನ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಶಿಫಾರಸು ಪತ್ರವನ್ನು ತಮಗೆ ಯಾರು ಬೇಕು ಅವರಿಗೆ ಇದೇ ಕೋರ್ಟ್ಗೆ ನೀವು ಇವ್ರನ್ನ ಅಂಚಟಗಿರಿ ಅನ್ನುವಂತ ಒಬ್ರು ಮಹಿಳೆಯನ್ನ ಅಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತೇಳಿ ಗೃಹ ಇಲಾಖೆಗೆ ಒಂದು ಶಿಫಾರಸು ಪತ್ರವನ್ನು ಇವ್ರು ಬರೀತಾರೆ. ಯಾಕೆ ಬರೆದ್ರು ಹಂಗಂದ್ರೆ ಇವ್ರ ಪಾತ್ರ ಈ ಪ್ರಕರಣದಲ್ಲಿ ಇವ್ರ ಪಾತ್ರ ಇಲ್ಲ ಅಂದ್ರೆ ಅವ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿಸಿದ್ರು? ಕೊಲೆ ನಡೆದ ದಿನ, ಕೊಲೆ ನಡೆಯುವ ಸಂದರ್ಭದಲ್ಲಿ ಇವರು ನಾನು ದಿಲ್ಲಿಯಲ್ಲಿದ್ದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಕೇಂದ್ರದ ಗಣಿ ಮಂತ್ರಿಗಳ ಜೊತೆ ನನ್ನ ಮೀಟಿಂಗ್ ಇದೆ ಅಂತೇಳಿ ತೋರಿಸೋದಕ್ಕೋಸ್ಕರ ಪ್ಲೇನ್ ಟಿಕೆಟ್ ಗಳನ್ನು ಬುಕ್ ಮಾಡಿ TP ಅನ್ನು ರೆಡಿ ಮಾಡಿಸಿ ಇವರು ಬೆಂಗಳೂರಲ್ಲಿ ಉಳ್ಕೋತಾರೆ. ಟಿಕೆಟ್ ಮಾತ್ರ ಹೆಸರಿಗೆ ರೆಡಿ ಮಾಡ್ಕೊಂಡಿರ್ತಾರೆ ಇವು ದಾಖಲೆಗಳಲ್ವಾ? ಇವ್ರ ಪಾತ್ರ ಇದೆ ಅದರಲ್ಲಿ ಅಂತೇಳಿ ಸಾಕಷ್ಟು ದಾಖಲೆಗಳಿದಾವೆ. ವಿನಯ್ ಕುಲಕರ್ಣಿ ಅವರ ಪಾತ್ರವನ್ನು ತೋರಿಸ್ಕೊಡೋದಕ್ಕೆ ಸಾಕಷ್ಟು ದಾಖಲೆಗಳಿದಾವೆ. ಆರೋಪಿ ನಂಬರ್ 1 ಆಗಿದ್ರು ಅವಾಗ. ಇವತ್ತು ಪ್ರಾಸಿಕ್ಯೂಷನ್ ವಿಟ್ನೆಸ್ 10 ಆದಂತ ಅಪ್ರೂವರ್ ಅವ್ರಿಗೆ ಅಪ್ರೂವರ್ ಅಂತ ಹೇಳಿ ಕೋರ್ಟ್ ಇವತ್ತು ಕನ್ಸಿಡರ್ ಮಾಡಿಬಿಟ್ಟಿದೆ ಅವರನ್ನ. ಅದಂತ ಬಸವರಾಜ್ ಮುತ್ತಿಗೆ ಏನಿದ್ದಾರೆ ಅವ್ರ ಜೊತೆ ಸಾಕಷ್ಟು ಬಾರಿ ಫೋನಲ್ಲಿ ಮಾತುಕತೆ ಮಾಡಿದ್ದಾರೆ ಇವರು. ಸಾಕಷ್ಟು ದಾಖಲೆಗಳಿದಾವೆ ಅವರು ಅಲ್ಲಿ. ಸೊ ಇವೆಲ್ಲ ದಾಖಲೆಗಳಲ್ಲ. ಇವತ್ತು ಅವರು ಪರವಾಗಿ ನಿಂತು ಹೋರಾಟ ಮಾಡ್ಲಿ, ನಾನು ಬೇಡ ಅಂತ ಹೇಳೋಂಗಿಲ್ಲ, ಸಂವಿಧಾನಿಕ ಹಕ್ಕು ಅವರು. ಆದ್ರೆ ಇವೆಲ್ಲ ದಾಖಲೆಗಳು ಇದಾವು ಅನ್ನೋದನ್ನು ಕೂಡ ಒಂದು ಸಾರಿ ನೋಡಿ ಹೋರಾಟ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಜೀವಾವಧಿ ಶಿಕ್ಷೆ ಅಂತ ಏನ್ ಕೋರ್ಟ್ ಆದೇಶ ಕೊಟ್ಟೈತ್ರಿ ಅವ್ರಿಗೆ, ಇವ್ರೊಳಗ ಅವ್ರಿಗೆ 8 ವರ್ಷದ ಮಟ್ಟ ಶಿಕ್ಷೆ ಆಗ್ಬೋದು. ಜೀವಾವಧಿ ಅಂದ್ರೆ ಪೂರ್ತಿ ಮುಗಿ ಮಟ್ಟ. ಜೀವಾವಧಿ ಅಂದ್ರೆ ಏನು? ಜೀವಾವಧಿ ಅಂದ್ರೆ ಜೀವಂತ ಇರೋವರೆಗೂ ಅಂತ ಅರ್ಥ. ನನಗೆ ಗೊತ್ತಿದ್ದಂಗೆ 14 ವರ್ಷದ ಅದು ಗೊತ್ತಿಲ್ಲ ನನಗೆ. 14 ವರ್ಷ ಮೇಲ್ಪಟ್ಟು ಅಂತೇಳಿ. ಜೀವಾವಧಿ ಅಂದ್ರೆ ಏನು? ಜೀವಂತ ಇರೋವರೆಗೂ ಜೀವಂತ ಇರುವಂತ ಎಲ್ಲ ಅವಧಿ ಜೈಲಲ್ಲಿ ಇರಬೇಕು ಅನ್ನೋ ಹಂಗದು. ಈಗ ಮೇಲೆ ಅದ್ರ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಾಳೆ ಆದೇಶ ಬಂದ ಮೇಲೆ ಅದ್ರ ಬಗ್ಗೆ ಹೇಳ್ಬೋದು ನಾನು ಎಷ್ಟು ವರ್ಷ ಏನಿದೆ ಅಂತೇಳಿ. ವರ್ಷ ಅಂತಿರಲ್ಲ. ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರೋವರೆಗೂ ಅಂತ ಅರ್ಥ. ಇನ್ನು ಇದಿಷ್ಟು ಸಾಮಾಜಿಕ ಹೋರಾಟಗಾರರಾದ ಬಸವರಾಜ್ ಕೊರವರ ಮಾತಾಗಿತ್ತು.